ಗೌರಿ ಅಪ್ಪ ಅಮ್ಮ ಚಿನ್ನು ಮತ್ತು ಅವ್ರ ಅತ್ತೆನ ಮನೆಯಿಂದ ಆಚೆ ಹಾಕ್ತಾರೆ. ಸೊ ಅವ್ರಿಗೆ ಮನೆ ಇಲ್ದಾಗ ಆಗುತ್ತೆ, ಅವ್ರು ಬೀದಿ ಪಾಲಾಗ್ತಾರಂತ. ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆಲ್ರೆಡಿ ಎಲ್ಲ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಡೈಲಿ ಎಪಿಸೋಡಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಹಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ವಿಡಿಯೋಗಳನ್ನು ಒಂದು ಸಲ ನೋಡ್ಕೊಂಬನ್ನಿ. ಈ ಕಡೆ ಗೌರಿ ಇದ್ಬಿಟ್ಟು ಅವ್ರ ಅಮ್ಮಗೆ ಕಾಂತಲಕ್ಷ್ಮಿಗೆ ಫೋನ್ ಮಾಡ್ತಾಳೆ. ಸೊ ಫೋನ್ ಮಾಡಿದಾಗ ಕಾಂತಲಕ್ಷ್ಮಿಗೆ ಶಾಕ್ ಆಗೋಗ್ಬಿಡುತ್ತೆ. ಗೌರಿ ನಂಬರಿಂದ ಫೋನ್ ಬರ್ತಿದೆ, ಇದೇನಿದು ಅಂತ ಹೇಳ್ಬಿಟ್ಟು ಮನೆಗೆ ಎಲ್ರಿಗೂ ಬಂದುಬಿಟ್ಟು ಖುಷಿಯಾಗಿ ಹೇಳ್ತಾಳೆ, ಗೌರಿ ನಂಬರಿಂದ ಫೋನ್ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲರೂ ಇದ್ಬಿಟ್ಟು ಚಿನ್ನು ಮತ್ತು ಅವ್ರ ಅತ್ತೆ ಏನೋ ಬಟ್ಟೆ ಫೋನ್ ಮಾಡ್ತಾಯಿರ್ತಾರೆ. ಗೌರಿ ಫೋನ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಎದ್ದು ಬಂದು ನಿಂತ್ಕೋತಾರೆ. ಅದಾದಮೇಲೆ ಚಿನ್ನು ಹೇಳ್ತಾಳೆ, ಅಮ್ಮ ಸ್ಪೀಕರ್ ಆನ್ ಮಾಡಮ್ಮ, ಅಕ್ಕ ಏನು ಮಾತಾಡ್ತಾಳೆ ಅಂತ ನಾವು ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಕಾಂತಲಕ್ಷ್ಮಿ ಫೋನ್ ರಿಸೀವ್ ಮಾಡಿಬಿಟ್ಟು ಸ್ಪೀಕರಿಗೆ ಹಾಕ್ತಾಳೆ, ಸ್ಪೀಕರ್ ಆನ್ ಮಾಡ್ತಾಳೆ. ಸೊ ಅದಾದಮೇಲೆ ಗೌರಿ ಆ ಕಡೆಯಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಹಲೋ ಅಮ್ಮ ಹೇಗಿದ್ದೀರಾ, ಮನೇಲೆಲ್ಲರೂ ಹೇಗಿದ್ದಾರೆ ಅಂತ. ಅದಕ್ಕೆ ಚಿನ್ನು ಇದ್ಬಿಟ್ಟು, ಅಕ್ಕ ನಿನ್ನ ಹತ್ರ ಫೋನ್ ಇರಲಿಲ್ಲಲ್ಲ, ಹೆಂಗೆ ಆಯಿತು ಇದೆಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಅತ್ತೆನೇ ನನ್ನ ಫೋನನ್ನು ಇಟ್ಕೊಂಡಿದ್ರು, ಅತ್ತೆನೇ ನನಗೆ ಫೋನ್ ಕೊಟ್ಟರು, ಸೊ ಅದಕ್ಕೋಸ್ಕರ ನಾನು ನಿಮಗೆ ಫೋನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆ ವಿಷಯ ಕೇಳ್ಬಿಟ್ಟು ಅತ್ತೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಅದಕ್ಕೆ ಫೋನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆ ವಿಷಯನ ಕೇಳ್ಬಿಟ್ಟು ಮನೇಲಿ ಎಲ್ರಿಗೂ ತುಂಬಾ ಖುಷಿಯಾಗೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಗೌರಿ ಆದರೂ ಚೆನ್ನಾಗಿದ್ದಾಳಲ್ಲ, ಅವ್ರ ಅತ್ತೆ ಅದರೊಳನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ತುಂಬಾ ಖುಷಿ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವರಮ್ಮ ಹೇಳ್ತಾರೆ, ಸೊ ನಿನ್ನ ಬಗ್ಗೆನೇ ಇವಾಗ ತಾನೇ ಮಾತಾಡ್ತಾಯಿದ್ವಿ, ಮೋನಿಕಾ ಕೂಡ ಪ್ರೆಗ್ನೆಂಟ್ ಇದ್ದಾಳಲ್ವ, ಅದಕ್ಕೋಸ್ಕರ ಅವಳಿಗೆ ಬಾಗಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದಮೇಲೆ ಈ ಕಡೆ ಸೇಟು ಬಂದುಬಿಟ್ಟು ಗೌರಿ ಅವ್ರ ಅಪ್ಪನಿಗೆ ಜೋರಾಗಿ ಮನೆಯಿಂದ ಆಚೆ ನಿಂತ್ಕೊಂಡು ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ವಾಯ್ಸು ಗೌರಿಗೆ ಕೇಳಿಸುತ್ತೆ. ಅದಾದಮೇಲೆ ಗೌರಿ ಫೋನ್ ಸ್ಪೀಕರಲ್ಲಿ ಇದ್ದಿದ್ದರಿಂದ ಅವ್ರ ಅಪ್ಪನಿಗೆ ಮರ್ಯಾದೆ ಇಲ್ಲದೆ ಇರೋ ಥರ ಇವರು ಸೇಟು ಬಂದುಬಿಟ್ಟು ಮಾತಾಡ್ತಾ ಇರೋದು ಕೇಳಿಸುತ್ತೆ. ಅದಾದಮೇಲೆ ಗೌರಿ ಇದ್ಬಿಟ್ಟು ಯಾರದು ಅಪ್ಪಂಗೆ ಮರ್ಯಾದೆ ಕೊಡದೆ ಇರೋ ಥರ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಯಾರು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಕಾಂತಲಕ್ಷ್ಮಿ ಇದ್ಬಿಟ್ಟು ಗೌರಿ ಫೋನನ್ನು ಡಿಸ್ಕನೆಕ್ಟ್ ಕೂಡ ಮಾಡಿದೆ. ಹಾಗೆಯೇ ಫೋನನ್ನು ಅಲ್ಲೇ ಇಟ್ಬಿಟ್ಟು ಹಿಂದೆ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾಳೆ. ಸೊ ಅದಾದಮೇಲೆ ಸೇಟು ಮನೆ ಒಳಗಡೆ ಬರ್ತಾನೆ. ಆಮೇಲೆ ಗೌರಿ ಅಪ್ಪನಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿಂಗೆ ಎಷ್ಟು ಟೈಮ್ ಕೊಡೋದು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ದುಡ್ಡು ತೊಗೊಂಡು ಎಷ್ಟು ದಿನ ಆಯಿತು, ಹಣನೂ ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ, ಏನು ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಗೌರಿ ಅಪ್ಪನಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಚಿನ್ನುಗೆ ಕೋಪ ಬಂದುಬಿಡುತ್ತೆ, ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದೇನಾದರೂ ನಿಮಗೆ ಪರಿಜ್ಞಾನ ಇದೆಯಾ ಅಂತ ಹೇಳ್ಬಿಟ್ಟು ಚಿನ್ನು ಸೇಟು ಮೇಲೇ ಬೈಯೋದಕ್ಕೆ ಹೋಗ್ತಾಳೆ. ಅದಾದಮೇಲೆ ಅವ್ರ ಅತ್ತೆ ಇದ್ಬಿಟ್ಟು ತಡೀತಾರೆ, ಚಿನ್ನು ನಾವು ಆ ಥರ ಎಲ್ಲ ಮಾತಾಡಬಾರ್ದು, ಅವರು ನಮಗೆ ದುಡ್ಡು ಕೊಟ್ಟಿದ್ದಾರೆ, ಅವರಿಗೆ ನಮ್ಮನ್ನು ಬೈಯೋ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಚಿನ್ನುನ ಅವಾಯ್ಡ್ ಮಾಡೋದಕ್ಕೆ ಹೋಗ್ತಾಳೆ. ಆಮೇಲೆ ಸೇಟು ಇದ್ಬಿಟ್ಟು, ಏನಮ್ಮ ನೀವು ಬಡವರು, ನೀವು ನನ್ನ ಹತ್ರ ದುಡ್ಡು ತೊಗೊಂಡಿದ್ದೀರಾ, ಹಣನೂ ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ, ಈ ಮನೆ ಪತ್ರ ಇಟ್ಬಿಟ್ಟು ದುಡ್ಡು ತೊಗೊಂಡಿದ್ದೀರಾ, ಸೊ ಈ ಮನೆ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ, ಈ ಮನೇನ ಇವತ್ತೇ ನಾನು ಮನಸ್ಸು ಮಾಡಿದ್ರೆ ಇವತ್ತೇ ನಿಮ್ಮನ್ನು ಇವಾಗಲೇ ಮನೆಯಿಂದ ಆಚೆ ತಳ್ಳುವಷ್ಟು ನನಗೆ ಕೆಪಾಸಿಟಿ ಇದೆ ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಚಿನ್ನುಗೆ ಇದು ಮಾಡ್ತಾರೆ. ಅದನ್ನೆಲ್ಲ ಗೌರಿ ಕೇಳಿಸ್ಕೊತಾ ಇರ್ತಾಳೆ. ಸೊ ಅದಾದಮೇಲೆ ಗೌರಿ ಅವರಪ್ಪ ಇದ್ಬಿಟ್ಟು, ಸ್ವಲ್ಪ ದಿನ ಟೈಮ್ ಕೊಡಿ, ನಮಗೂ ಮನೇಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಸೇಟು ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅದಕ್ಕೆ ಸೇಟು ಇದ್ಬಿಟ್ಟು, ಎಷ್ಟು ದಿನ ಅಂತ ನಾನು ನಿಮಗೆ ಟೈಮ್ ಕೊಡೋದು, ಆಲ್ರೆಡಿ ಸಾಕಷ್ಟು ಟೈಮ್ ಕೊಟ್ಟಾಗಿದೆ, ಇನ್ನು ಮುಂದೆ ಕೊಡೋಕ್ಕಾಗೋದಿಲ್ಲ, ನನಗೆ ಹಣ ಬೇಕು ಅಂತ ಹೇಳ್ಬಿಟ್ಟು ಸೇಟು ಪ್ರೆಷರ್ ಹಾಕ್ಕೊಂಡು ಕೂತ್ಕೋತಾನೆ. ಸೊ ಅದಾದಮೇಲೆ ಗೌರಿ ತಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಕಾಂತಲಕ್ಷ್ಮಿನೂ ಕೂಡ ಕೈ ಮುಗಿದು ಬೇಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸ್ವಲ್ಪ ದಿನ ನಮಗೆ ಟೈಮ್ ಕೊಡಿ, ನಿಮ್ದು ಹಣ ಬಡ್ಡಿ ಎಲ್ಲನೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಇದು ಗೌರಿ ಅವ್ರ ಅಪ್ಪರ ಕೈಯಲ್ಲಿ ಒಂದಷ್ಟು ದುಡ್ಡು ಇರುತ್ತೆ, ಅದನ್ನು ಸೇಟು ನೋಡಿಬಿಟ್ಟು ಗೌರಿ ಅಪ್ಪನ ಕೈಯಿಂದ ಫೋರ್ಸಬಲಿ ಕಿತ್ಕೊಳ್ತಾನೆ. ಸೊ ಆಗ ಗೌರಿ ಅಪ್ಪ ಇದ್ಬಿಟ್ಟು ಹೇಳ್ತಾರೆ, ನಾನು ಕಷ್ಟಕ್ಕೆ ಅಂತ ಇಟ್ಕೊಂಡಿದ್ದೆ, ಮನೆಗೆ ಮಳೆಗಾಲ ಬರ್ತಿದೆ, ಮನೆಗೆ ಸ್ವಲ್ಪ ಸುಣ್ಣ ಬಣ್ಣ ಪೇಂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆ ದುಡ್ಡು ಇಟ್ಕೊಂಡಿದ್ದೆ, ಸೊ ನೀವು ಅದನ್ನು ಕಿತ್ಕೋತಾ ಇದ್ದೀರಾ, ದಯವಿಟ್ಟು ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಸೇಟು ಇದ್ಬಿಟ್ಟು, ಈ ಮುರಿದೋಗಿರೋ ಹಳೆ ಮನೆಗೆ ಸುಣ್ಣ ಬಣ್ಣ ಬೇರೆ ಬಳಸ್ತೀಯ ನೀನು, ಅದೆಲ್ಲ ಏನಕ್ಕೆ, ನನಗೆ ನಾನು ಕೊಟ್ಟಿರೋ ದುಡ್ಡು ಇಂಪಾರ್ಟೆಂಟು, ಬಡ್ಡಿ ಇಂಪಾರ್ಟೆಂಟು, ಸೊ ಈ ದುಡ್ಡು
ನಾ ಬಡ್ಡಿ ಲೆಕ್ಕಕ್ಕೆ ಹಾಕ್ಕೋತೀನಿ. ಈ ಮುರಿದೋಗಿರೋ ಮನೆಗೆ ಅದೆಲ್ಲ ಏನಕ್ಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಗೌರಿ ಅವ್ರ ಅಪ್ಪಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನೆಲ್ಲ ಗೌರಿ ಕೇಳಿಸ್ಕೊತಾ ಇರ್ತಾಳೆ. ಸೊ ಅದಾದಮೇಲೆ ಸರಿ ಇದನ್ನು 5,000ನ ನಾನು ಬಡ್ಡಿ ಲೆಕ್ಕಕ್ಕೆ ಅಂತ ಹಾಕ್ಕೋತೀನಿ, ನಾಳೆ ಸಂಜೆವರೆಗೂ ನಿಮಗೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನಗೆ 50,000 ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ನಾಳೆ ಸಂಜೆ ಈ ಮನೇನ ಹರಾಜು ಹಾಕ್ಬಿಟ್ಟು, ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೋ ಅಧಿಕಾರನೂ ಇದೆ, ಈ ಮನೇನ ಹರಾಜು ಹಾಕ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾನೆ. ಸೊ ನಾಳೆ ಸಂಜೆವರೆಗೂ ಮಾತ್ರ ನಿಮಗೆ ಟೈಮ್ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಗೌರಿ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು, ನಾನು ಎಂಥ ಸ್ವಾರ್ಥಿ ಆಗೋಗ್ಬಿಟ್ಟೆ, ಅಪ್ಪ ಅಮ್ಮ ಇಂಥ ಕಷ್ಟದಲ್ಲಿದ್ದರು, ನಾವು ಅವ್ರಿಗೆ ಏನು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮನಸಲ್ಲೇ ತುಂಬಾ ಬೇಜಾರು ಮಾಡ್ಕೊಡ್ತಾಳೆ. ಸೊ ಅದಕ್ಕೆ ಆಮೇಲೆ ಮೋನಿಕಾ ರೂಮ್ ಹತ್ರ ಹೋಗ್ತಾಳೆ. ಮೋನಿಕಾ ರೂಮಿಗೆ ಹೋದ ತಕ್ಷಣ ಮೋನಿಕಾ ಇದ್ಬಿಟ್ಟು ದಿಮಾಕಿನ ಮಾತಾಡ್ತಾಳೆ. ಡೋರ್ನ ಆಫ್ ಮಾಡಿ ಒಳಗಡೆ ಬರಬೇಕಂತ ನಿನಗೆ ಗೊತ್ತಾಗಲ್ವ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೌರಿ ಇದ್ಬಿಟ್ಟು ನೀನೇನು ಭಾರಿ ಸಾಚನ ಅಂತ ಹೇಳ್ಬಿಟ್ಟು ಅವಳಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇನು ಮಾಡಿದ್ದೀನಿ ಅಂತಂದರೆ ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದು ಮನೆಯವರೆಲ್ರಿಗೂ ಮಂಗ್ ಬುದ್ಧಿ ಏರಿಸ್ತಾ ಇದೆಯಾ. ಅಟ್ಲೀಸ್ಟ್ ನೀನು ಮಾಡ್ತಿರೋ ಸುಳ್ಳು ಮೋಸ ಆದರೂ ಹೇಳಿದ್ರೆ ಮನೆಯವ್ರು ಅಕ್ಸೆಪ್ಟ್ ಆದರೂ ಮಾಡ್ಕೋತಾರೆ, ನೀನು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಅದೆಲ್ಲ ನಿನಗೆ ಯಾಕೆ, ಅದು ನನ್ನ ಪ್ರಾಬ್ಲಮ್ಮು, ನನಗೇನಾದ್ರು ಪ್ರಾಬ್ಲಮ್ ಅಂದರೆ ನಾನು ಸಾಲ್ವ್ ಮಾಡ್ಕೋತೀನಿ, ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಅದರಲ್ಲಿ ನಿನಗೂ ಅದಕ್ಕೂ ಏನು ಸಂಬಂಧ ಇಲ್ವಲ್ಲ, ಅದು ನನ್ನ ಪ್ರಾಬ್ಲಮ್ಮು, ನಾನು ಏನೋ ಮಾಡ್ಕೋತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು, ನೀನು ಎಲ್ಲದಕ್ಕೂ ಬುದ್ಧಿ ಮಾತು ಹೇಳ್ಕೊಂಡು ಮೂಗು ತೂರಿಸ್ಕೊಂಡು ಎಲ್ಲದಕ್ಕೂ ಎಂಟ್ರಿ ಆಗಬೇಡ ಅಂತೇಳ್ಬಿಟ್ಟು ಗೌರಿಗೇ ಮೋನಿಕಾ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿಗೆ ಬೇಜಾರಾಗೋಗುತ್ತೆ, ಇವಳಿಗೆ ಎಷ್ಟು ದುರಹಂಕಾರ ಇದೆ, ಒಳ್ಳೆಯದನ್ನು ಮಾಡು ಅಂತ ಹೇಳಿದ್ರೆ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಗೆಟ್ ಔಟ್ ಫ್ರಮ್ ಮೈ ರೂಮ್ ಅಂತ ಹೇಳ್ಬಿಟ್ಟು ಗೌರಿನ ರೂಮಿಂದ ಆಚೆ ಕಳಿಸ್ತಾಳೆ. ಸೊ ಮುಂದಿನ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ, ಕಾಂತಲಕ್ಷ್ಮಿ ಮತ್ತು ಅವ್ರ ಗಂಡ ಚಿನ್ನು ಎಲ್ಲರೂ ಮನೆಯಿಂದ ಆಚೆ ಹಾಕ್ತಾರಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ.